ನೀನು ಎಲ್ಲ ಮ್ಯಾಚ್ ಫಿಕ್ಸಿಂಗ್ ದುಡ್ಡು ಇಸ್ಕೊಂಡಿರ್ಬೇಕು. ಈ ರೀತಿ ನಾಟಕ ಮಾಡ್ತೀನಿ ಅಂತ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಬಿಜೆಪಿ ಸೋಲಿಗೆ ನಿಮ್ಮಂತಲೇ ಕಾರಣ, ನಾವಲ್ಲ. ಅವರ ಸ್ವಯಂಕೃತ ಅಪರಾಧ. ಯಾಕಪ್ಪ ಮಾತಿದ್ರಿ ಎಲ್ಲರ ಮೇಲೆ ಐತಿ? ಯಡಿಯೂರಪ್ಪ ವಿಜೇಂದ್ರ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡಾರ, ನಾಚಿ ಆಗಬೇಕು. ನೀನು ಹರಿಯಾದ ಲೀಡ್ ಕೊಟ್ಟಲ್ಲ, ರಾತ್ರೋತ್ರಿ ಕಾಂಗ್ರೆಸ್ ಹುಡುಗರು. ನೀನು ಇನ್ನೊಬ್ಬರ ಬಗ್ಗೆ ಏನ್ ಮಾತಾಡ್ತೀನಿ? ನೀನು ಮಾತಾಡಕ್ಕೆ ಹೆಚ್ಚಿಗಿಂದ ಮಾತಾಡ್ಬೇಕಂತ ಹೇಳ್ತೀನಿ. ನಾವು ಇನ್ನೊಂದ್ಸರಿ ಹೇಳ್ತೀವಿ 14 ಯಡಿಯೂರಪ್ಪ ಲಿಂಗಾಯತರು ಅಲ್ಲ, ತಿರಸ್ಕೃತ ನಾಣ್ಯಗಳು. ಇವರು 3 ಮತ್ತೊಂದು ಜನ ಹೋಟ್ಲ ಮೀಟಿಂಗ್ ಮಾಡಿದ್ರೆ ಕೆಲವು ನಮ್ಮ ಮಾಧ್ಯಮ ಸ್ನೇಹಿತರು ಅದನ್ನು ವೈಭವೀಕರಿಸ್ತಾರೆ. ಹಂಗಂತೇಳಿ ಮಾಧ್ಯಮ ಸ್ನೇಹಿತರ ಮೇಲೆ ಆರೋಪ ಮಾಡಲ್ಲ. ಅವು ಸೇರೋದು ಯಾರು? ಅದೇ 3 ಮತ್ತೊಂದು ಒಂದು 25-30 ಜನ ಸೇರಿಸಿಕೊಂಡು 16 ಸಭೆ ಮಾಡಿದ್ರು. 10 ಜನ ಬಿಟ್ಟರು, 40 ಜನ ಬಿಟ್ಟರು, 50 ಜನ ಇಲ್ಲ. ನಾವು ಮಾಡಿರ್ತಕ್ಕಂಥ ಸಭೆಗಳು ಒಂದೊಂದು ಜಿಲ್ಲೆಯಲ್ಲಿ 2,000 ಜನ ಎಲ್ಲ ಮುಖಂಡರುಗಳು, ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷಗಳು ಮತ್ತು ನಮ್ಮಲ್ಲಿ ಒಳಪಂಗ ಸಮುದಾಯಗಳ ಮುಖಂಡರುಗಳು, ಬ್ಯಾಂಕ್ಗಳ ಅಧ್ಯಕ್ಷಗಳು, ಬುದ್ಧಿಜೀವಿಗಳು, ಮುಖಂಡರುಗಳು ಮತ್ತು ಚುನಾಯಿತ ಪ್ರತಿ ಮಾಜಿ MLAಗಳು, ಅನೇಕ ಮುಖಂಡರುಗಳು ಸೇರ್ತಾ ಇದೀವಿ. ಮಠಾಧೀಶರನ್ನ 5,000 ಕೊಟ್ರೆ ಪೇಮೆಂಟ್ ಗಿರಾಕಿ ಅಂತ ಹೇಳ್ತಾರೆ. ಪುಣ್ಯಾತ್ಮ 17 ನಾಚಿಕೆ ಆಗ್ಬೇಕಲ್ಲ. ಅಂದ್ರೆ ನಿನಗೆ ಧರ್ಮದ ಬಗ್ಗೆ ಎಷ್ಟ ಹಿಂದೂ ಅಂತ ಹೇಳಿ ಮೇಲೆ ಆ ಕಾವಿಗೆ ಅಪಮಾನ ಮಾಡ್ತೀಯಲ್ಲ, ನಾಚಿಕೆ ಆಗಲಿ ನಿನಗೆ. ನಾವು ಗೌರವವನ್ನು ಕೊಟ್ಟಿದ್ವಿ. ಗೌರವವನ್ನು ಕೊಟ್ರೆ ಅದೇನೋ ಹಳ್ಳಿಗಳ ಗಾದೆ ಹೇಳ್ತಾರೆ, ಅಮ್ಗೋ ಭ್ರಮ್ ಕೆಟ್ಟಂತೆ ನಮ್ಮಳೊಬ್ಬ ಸುಮ್ಮನೆ ಸುಮ್ಸ್ಕ ಏನ್ ಹೇಳ್ತಾರಲ್ರಿ, ನಮ್ಮಳೊಬ್ಬ ಸುಖ ಸುಮ್ಮನೆ ಕೆಟ್ಟಂತ. ಹಂಗ ನೀನು ಬಲಿ ಕೊಡ್ತಾರೆ, ಬಲಿಯಾಗಪ್ಪ ಯಾರು ಮಾಡತ್ತಾರೆ?